ಏನ್ ಮಾಲ್ ಮಗ, ಶಾಪಿಂಗ್ ಮಾಡ್ಬೇಕು ಅಂದ್ರೆ ದಿನವೆಲ್ಲ ಸಾಕಾಗ್ತಾ ಇಲ್ಲ. ಅದಕ್ಕೆ ಕಣ ಹೇಳೋದು, ಬೆಂಗಳೂರು ಗಾರ್ಡನ್ ಸಿಟಿ ಹೋಗಿ ಮಾಲ್ ಸಿಟಿ ಆಗ್ಬಿಟ್ಟಿದೆ. ನಮ್ ಪಾಡಿಗೆ ನಾವು ಹೋಗ್ತಾ ಇದ್ರೆ ಬಂದ್ ಡಿಕ್ಕಿ ಹೊಡೆದಿದ್ದು ಅಲ್ದೆ ಸರಿಯಾಗಿ ನೋಡ್ಕೊಂಡು ಹೋಗಿ ಅಂತ ನಮ್ಗೆ ಆವಾಜ್ ಆಗ್ತೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಏಯ್, ನನಗೆ ಕಣ್ ಕಾಣಿಸಲ್ವಾ? ನೋಡೋ ಇಲ್ಲಿ, ನಿನಗಿಂತಾನು ಚೆನ್ನಾಗೆ ಕಾಣಿಸುತ್ತೆ ಕಣ್ಣು, ನಮಗೆ ಕಣ್ ಕಾಣಿಸಲ್ಲ ಅಂತ್ಯಾ? ತಾಯಿ ಏನೋ ತಪ್ಪಾಗ್ಬಿಡ್ತು, ಟಚ್ ಆಗೋಯ್ತು, ಬಿಟ್ಬಿಡಮ್ಮ. ಏನೋ ಬಿಡೋದು ನಿನ್ನ? ಅಯ್ಯ ನಿನ್ನ ಅಜ್ಜಿ ನಿಂತ್ಕೊಳ್ಳಲೇ. ಯಾಕೋ ಏನಾಯ್ತೋ ಲೇ ಅಜಯ್? ಅಜ್ಜು ಯಾಕೆ ಹೊರಡ್ತೀಯಾ? ಯಾಕ ಹುಡುಗಿರ ಅಂಗಟಿಸ್ಕೊಂಡೋದೆ? ಆ ಹುಡುಗಿರೇನ್ ಪರಿಚಯ ನಿಂಗೆ? ಎಂತದ್ದು ಇಲ್ಲ, ನಾನ್ ಓದಿದ್ ಕೋಕ್ಟಿನು ಅವ್ನ್ ಕಾರ್ ಗ್ಲಾಸ್ ಬಿದ್ದು ಡ್ಯಾಮೇಜ್ ಆಯ್ತು. ಕೂಗಾಡ್ತಾ ರೆಡಿ ಮಾಡ್ಸೋ 10,000 ಆಗುತ್ತೆ ಅಂದ. ಅದಕ್ಕೆ ಎಲ್ ಟ್ಯಾಕ್ಸ್ ಬೀಳತ್ತಂತ ಹೇಳಿ ಕುರುಡಿ ತರ ಆಕ್ಟ್ ಮಾಡಿ ಯಾಮರ್ಸಿದ್ಲು. ನಾನ್ ಅಯ್ಯೋ ಪಾಪ ಅಂತ ಆಟೋನಲ್ಲಿ ಕೂರಿಸಿ ಖರ್ಚಿಗೆ 100 ರೂಪಾಯಿ ಬೇರೆ ಕೊಟ್ಟು ಕಳ್ಸಿದೀನಿ. ಆ 100 ರೂಪಾಯಿ ವಾಪಸ್ ಕೇಳಿದ್ರೆ ನಾನ್ ಎಲ್ ಕೊಡ್ಲಿ? ಖರ್ಚು ಮಾಡ್ಕೊಂಡ್ಬಿಟ್ಟಿದೀನಿ. ನನ್ನನ್ ಯಾಮರ್ಸೋದ್ಲಲ್ಲ, ಅವಳನ್ನ ಮಾತ್ರ ಸುಮ್ನೆ ಬಿಡಲ್ಲ ಕಣ ನಾನು. ಬಿಡ್ಬೇಡ ಮಗ, ಈ ಬೆಂಗಳೂರು ಹುಡುಗಿರ್ ಭಾರಿ ಕಿಲಾಡಿಗಳು. ಯಾರ್ಯಾರಿಗೆ ಹೆಂಗೆ ಕಾಳು ಹಾಕಿ ಕ್ಯಾಚ್ ಹಾಕೊಂಡು ಯಾಮರ್ಸ್ಬೇಕು ಅಂತ ಕರೆಸ್ಪಾಂಡೆನ್ಸ್ ಅಲ್ಲಿ ಕೋರ್ಸ್ ಕಲ್ತಿರ್ತಾರೆ ಇವರು. ಓ ಅಷ್ಟೇನಾ? ನಾನೇನೋ ಆಗೋಯ್ತೇನೋ ಅನ್ಕೊಂಡೆ. ನೋಡು, ಮತ್ತೇನಾದ್ರೂ ನೀನ್ ಎದುರುಗಡೆ ಬಂದ್ರೆ ನೀನ್ ಯಾರೋ ನನಗ್ ಗೊತ್ತಿಲ್ಲ, ನೀನ್ ಅನ್ಕೊಂಡಿರೋ ಹುಡುಗಿ ನಾನಲ್ಲ, ಬೇರೆ ಯಾರನ್ನೋ ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ, ಹೋಗೊಲ್ಲೋ ಅಂತ ಬೈಕ್ ಕಳಿಸ್ಬಿಡು. ಸರಿ, ಹಾಗೆ ಮಾಡ್ತೀನಿ. ಗುಡ್ ಗರ್ಲ್, ಬಾ. ಹಲೋ, ಯಾರು? ಯಾರನ್ನೋದು ಮುಖ್ಯ ಅಲ್ಲ, ಯಾಕೆ ಮಾಡಿದ್ವಿ ಅನ್ನೋದು ಮುಖ್ಯ. ಯಾಕೆ ಮಾಡಿದ್ದು? ಯಾಕೆ ಮಾಡಿದ್ವಿ ಅನ್ನೋದ್ಕಿಂತ ಎಲ್ಲಿಗೆ ಬರಕ್ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹಲೋ ರೀ, ನೀವ್ಯಾರು? ನಾನ್ ಯಾಕೆ ಬರ್ಬೇಕು? ನಿನ್ನ ID ಕಾರ್ಡು, ವೋಟರ್ ID, ಪರ್ಸು ಇದೆಲ್ಲ ಬೇಕು ಅಂದ್ರೆ ಬರಲೇಬೇಕು. ಬರಲಿಲ್ಲ ಅಂದ್ರೆ ಕುರುಡಿ ಥರ ಆಕ್ಟ್ ಮಾಡಿ ನನ್ನ ಚೀಟ್ ಮಾಡಿ 100 ರೂಪಾಯಿ ಅಲ್ಲ 1,00,000 ರೂಪಾಯಿ ಲಪ್ಟಾಯಿಸೋದೆ ಅಂತ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಸ್ಟೇಷನ್? ಪಾಸ್ಕೋಡ್ ಪ್ಲೀಸ್. ಪಾಸ್ಕೋಡಾ? ಡೋರ್ ಓಪನ್ ಆಗ್ಬೇಕಂದ್ರೆ ಪಾಸ್ಕೋಡ್ ಹೇಳ್ಬೇಕು. ಏನದು? ನನಗೇನು ಗೊತ್ತಿಲ್ಲ. ನಾಗವಲ್ಲಿ ತರ ಆಕ್ಟ್ ಮಾಡಿದ್ರನೆ ಹಲೋ, ಎಕ್ಸ್ಕ್ಯೂಸ್ ಮೀ. ಯಾರು ಇವಳು? ಮೆಂಟ್ಲಿ ಇದ್ದಂಗೆ ಅವಳೆ. ಯಾಕೆ ಬೇಕಪ್ಪ ಇವಳು ಸಹ ನಿಮಗೆ? ಮೆಂಟ್ಲು.
ಸಾರಿ ಸರ್, ಅದು ನಾನ್ ಬೇಕು ಅಂತ ಮಾಡ್ಲಿಲ್ಲ. ಮತ್ತೆ ಬೇಡ ಅಂತ ಮಾಡ್ದ್ಯಾ? ಏಯ್, ನಂಗೆ ಸುಳ್ಳು ಹೇಳೋರ್ ಕಂಡ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಕುರುಡಿ ಥರ ಚೆನ್ನಾಗಿ ಆಕ್ಟ್ ಮಾಡ್ತೀಯ ನೀನು. ಸಾರಿ ಸರ್. ನನ್ನ ಒಳ್ಳೆತನನ ಮಿಸ್ಯೂಸ್ ಮಾಡಿದೆ ನೀನು. ಪ್ಲೀಸ್ ನನ್ ಕಾಲೇಜ್ ಐಡಿ ಮತ್ತೆ ಪರ್ಸ್ ನನಗೆ ಕೊಡಿ, ಇಲ್ದೆ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್. 10,000 ಜೊತೆ ನಾನು ಹಿಂಗೆ ಕೊಟ್ಟಿರೋ 100 ರೂಪಾಯಿ ಕೊಡು, ನಿನ್ ಪರ್ಸ್ ತಗೊಂಡೋಗು. ನೀವ್ ಕೊಟ್ಟಿದ್ ಕಾಸಲ್ಲಿ ಫ್ರೆಂಡ್ಸ್ಗೆಲ್ಲ ಐಸ್ ಕ್ರೀಮ್ ಕೊಡ್ಸ್ಬಿಟ್ಟೆ ಸರ್. ಏಯ್, ನನಗೆ ಹೊಟ್ಟೆ ಉರಿಯಾಗಿ ಮಾಡಿ ನೀನ್ ಮಾತ್ರ ತಂಪಾಗಿ ಐಸ್ ಕ್ರೀಮ್ ತಿನ್ಬಿಟ್ಯಾ? ನಿಮ್ಮ ಅಪ್ಪನ್ ತೋರ್ಸೋ, ಅವ್ರ ಹತ್ರನೇ ವಸೂಲಿ ಮಾಡ್ತೀನಿ. 10,000? 10,000 ಅಂದ್ರೆ ಏನಂತ ತಿಳ್ಕೊಂಡಿದೀಯ? ಅಯ್ಯ ನೀನ್ 10,000 ರೂಪಾಯಿ ಕಡೆ ಅದು. 10,000 ಸಂಪಾದಿಸೋದು ಎಷ್ಟು ಕಷ್ಟ ಅಂತ ಸರ್ ಪ್ಲೀಸ್ ನಮ್ಮ ಅಪ್ಪನ ಹತ್ರ ಮಾತ್ರ ಹೇಳ್ಬೇಡಿ ಪ್ಲೀಸ್. ಇವಳು ಮಾಡಿರೋ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕಾ? ಒಂದ್ ಕೆಲ್ಸ ಮಾಡೋಣ, ಏನು? ಇವಳನ್ನ ಎತ್ತಾಕೊಂಡಾಗ ಮಣ್ಣಲ್ಲಿ ಇವಳನ್ನ ಊತಾಕಿದ್ರೆ ನಮಗೇನೋ ಸಿಗತ್ತೆ? ಸಿಗದ್ ಬರೀ ಮಣ್ಣು. ನಮಗ್ ಬೇಕಾಗಿರೋದು ದುಡ್ಡು. ಸೊ ಇವಳನ್ನ ಇಟ್ಕೊಂಡು ನಿಮ್ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ಪ್ಲೀಸ್ ನನ್ನನ್ನು ಹಾಗೆಲ್ಲ ಯೂಸ್ ಮಾಡ್ಕೋಬೇಡಿ, ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ. ಪ್ಲೀಸ್ ಸರ್ ಪ್ಲೀಸ್. ಹಲೋ ಬಿಸ್ನೆಸ್ ಅಂದ್ರೆ ನೀನ್ ಅನ್ಕೊಂಡಂಗಲ್ಲ. ತಳ್ಳೋ ಗಾಡಿಯಲ್ಲಿ ತರಕಾರಿ ಮಾರೋದು. ಸರ್ ನನ್ನ ಲೈಫಲ್ಲಿ ಇನ್ಯಾರಿಗೂ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಪ್ಲೀಸ್ ನನ್ನ ಪರ್ಸ್ ಐಡಿ ಕಾರ್ಡ್ ಕೊಟ್ಬಿಡಿ ಪ್ಲೀಸ್ ಕೊಡ್ತೀನಿ. ಸರ್. ಅದಕ್ಕೂ ಮುಂಚೆ ನಾನು ಹೇಳೋ ಕೆಲಸ ಮಾಡು. ಏನು? ಕೆಲಸ ಮಾಡ್ಲಿಕ್ಕೆ ಆಯ್ತು ಸರ್, ನೀವ್ ಹೇಳಿದ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಪ್ಲೀಸ್ ಮನೆಗೆ ಹೋಗೋ ಟೈಮ್ ಆಯ್ತು, ನನ್ನ ಪರ್ಸ್ ನನಗೆ ಕೊಡಿ. ತಗೋ, ಆದ್ರೆ ಫಸ್ಟು ಪೆನ್ನು ಪೇಪರ್ ತೆಗಿ. ನಾನು ಹೇಳ್ದಂಗೆ ಬರಿ. ಏನ್ ಬರಿಬೇಕು? ಅಪಾಲಜಿ. ಅಪಾಲಜಿನಾ? ನನ್ನಿಂದ ತಪ್ಪಾಯ್ತು. ನಿನ್ನಿಂದ ಏನೋ ತಪ್ಪಾಯ್ತು? ಏಯ್ ಸುಮ್ಮನೆ ಕೂತ್ಕೊಳ್ಳ. ನಿನ್ನಿಂದ ಏನದು? ನನ್ನಿಂದ ತಪ್ಪಾಯ್ತು. ಅದನ್ನ ಹೇಳಕ್ ರಾಂಗ್. ನನ್ನಿಂದ ತಪ್ಪಾಯ್ತು. ನೀನ್ ಬರ್ಕೋ. ಮತ್ತೆ ನಾನಿಂತ ತಪ್ಪು ಮಾಡಲ್ಲ, ಯಾರಿಗೂ ಮೋಸ ಮಾಡಲ್ಲ. ಎಲ್ಲೇ ಆಗ್ಲಿ ಯಾರಿಗೇ ಆಗ್ಲಿ ಸುಳ್ಳು ಹೇಳಿ ಮೋಸ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಕೆಲಸ ಮಾಡ್ತೀನಿ. ಹ? ನಾನಾ? ಬೇರೆ ಎಲ್ ತಪ್ಪು ಮಾಡಿದ್ರು ನಿಮ್ಮನೆಗೆ ಬಂದು ಕೆಲಸ ಮಾಡ್ಬೇಕಾ? ಏಯ್, ದೂಸ್ರಾ ಮಾತಾಡಬಾರ್ದು, ಸುಮ್ಮನೆ ಬರಿಬೇಕಷ್ಟೇ. ಇಲ್ಲಂದ್ರೆ ಗೊತ್ತಲ್ಲ, ಪೊಲೀಸ್ ಸ್ಟೇಷನ್. ಹೇಯ್, ಸಿಕ್ತು ಕಣ. ಬೀಟ್ಸ್ ಗಿಟಾರ್. ಎಲ್ಲಿ ಬರುತ್ತೆ ಹೇಳು? ಜಯನಗರ 7th ಬ್ಲಾಕು 4th ಮೈನು 3rd ಕ್ರಾಸು. ಹಾ, ಅದು ನನ್ನ ಕಾಲೇಜ್ ಪಕ್ಕದ ರೋಡಲ್ಲೇ ಇರೋದು. ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗಾಯ್ತು. ನನ್ ಬಾಯಿ ಬೇರೆ ಸುಮ್ಮನೆ ಇರಲ್ಲ. ಛೇ, 10,000 ರೂಪಾಯಿ ವಜಾ ಆಗೋವರೆಗೂ ಪ್ರತಿದಿನ ಬಂದು ನೀವು ಹೇಳಿದ ಕೆಲಸ ಮಾಡ್ಕೊಟ್ಟು ಹೋಗ್ತೀನಿ. ನಿಮ್ಮ ಸೇವೆ ಮಾಡ್ತೀನಿ ಅಂತ ಬರಿ. ಸೇವೆನಾ ಸರ್? ಏನ್ ಸಾರು? ಬಾಸ್ ಅಂತನ್ನೋ. ಏಯ್, ಬರಿತ್ಯಾ ಇಲ್ವಾ? ಬರಿತೀನಿ ಬಾಸ್. ತಗೋ. ಚಾಕ್ಲೇಟ್ ತಗೋ, ಹೋಗು, ಮಜಾ ಮಾಡು. ಐಡಿ? ನಾನು ಕೊಡೋವರೆಗೂ ನೀನು ಕೇಳಬಾರ್ದು. ಇನ್ನೊಂದ್ಸಲ ಕೇಳಿದ್ರೆ ಚೆನ್ನಾಗಿರಲ್ಲ. ಹೋಗು. ಹೋಗ್ತಾ ಇರ್ಬೇಕು.
ಏನೇನ್ ಕಾದಿದ್ಯೋ. ಎಕ್ಸ್ಕ್ಯೂಸ್ ಮೀ. ಹಲೋ 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 ಸಾರಿ ಸಾರಿ. ಥ್ಯಾಂಕ್ ಯು. ಓನೆ 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 ಏನು ಇವಳು ಎಲ್ಲ ಕಡೆ ಇರ್ತಾಳೆ. ದೇವನ ಕಾಲು ಕರೆಕ್ಟಾಗಿದೆ. ಅಬ್ಬಾ ಸೇಮ್ ಲೂಸ್. ಮೈ ಕೈ ಎಲ್ಲ ನೋಡ್ತಾ ಇದೆ. ಮೈ ಕೈ ನೋವಾ. ಎಲ್ಲೋಗಿದ್ಲು? ಎದುರುಗಡೆ ಫ್ಲಾಟ್ನಲ್ಲಿರೋ ಹುಡುಗರು ಏನಾದರೂ ಪಟಾಯಿಸಿ ಕರ್ಕೊಂಬಂದಿದ್ರ? ಕಾಲೆಲ್ಲ ನೋಡ್ತಾ ಇದೆ. 100% ಇದು ಕೇಸೇ. ಮೈಯೆಲ್ಲ ನೋವು ಅಂತವಳೆ. ನಾವು ಒಂದ್ಸಲಿ ಟ್ರೈ ಮಾಡೋಣ. ಹಲೋ. ಏನಿಲ್ಲ, ಕೆಳಗಡೆ ಹೋಗ್ಬೇಕಾ? ಕೆಳಗೆ ಗ್ರೌಂಡ್. ನಿದ್ರೆ ಬರಲಿಲ್ಲ ನನಗೆ, ನಿದ್ರೆ ಬರಲಿಲ್ಲ. ಲಾ 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 ಲಾ. ಲುಕ್ ಕೊಡ್ತಾವಳೆ, ರೂಟಿಗೆ ಬರ್ತಾವಳೆ. ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ಯುವರ್ ಮೈ ಮೇಲೆ ಗುಡ್ ಸ್ಮೆಲ್ ಕಮಿಂಗ್. ಥ್ಯಾಂಕ್ ಯು. ಸ್ಮೈಲ್ ಮಾಡ್ಬಿಟ್ಲು ಕಣ, ಸ್ಮೈಲ್ ಮಾಡ್ಬಿಟ್ಲು. ಅಡ್ಜಸ್ಟ್ ಆಗೋಯ್ತು. ಡಾರ್ಲಿಂಗ್, ವಿ ಡೂ ಒನ್ ಥಿಂಗ್. ವಿ ಗೋ ಟು ಅವರ್. ಎಲ್ಲೋದ್ಲಯ್ಯ?